ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮನು ಎಡಿಟಿಂಗ್ ಸ್ಟುಡಿಯೋ. ಸೊ ಫ್ರೆಂಡ್ಸ್, ಪ್ರಿವ್ಯೂಲ್ ನೋಡಿದ್ರಲ್ಲ, ಒಂದು ಒಳ್ಳೆ ಟ್ರೆಂಡಿಂಗಲ್ಲಿರೋ ಮದುವೆ ವಿಡಿಯೋನ ಯಾವ ಥರ ಕ್ರಿಯೇಟ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಹೇಳ್ಕೊಡೋಕ್ಕಿಂತ ಮುಂಚೆ ಇನ್ನೂ ಯಾರು ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಾಗಿ ನೀವು ಜಸ್ಟು ಅಲರ್ಟ್ ಮಿಷನ್ ಓಪನ್ ಮಾಡ್ಕೊಳ್ಬೇಕು. ಸೊ ಓಪನ್ ಮಾಡ್ಕೊಂಡ ನಂತರ ನೀವು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದು ಫುಲ್ ಪ್ರಾಜೆಕ್ಟು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಡೈರೆಕ್ಟಾಗಿ ಅಲರ್ಟ್ ಮಿಷನ್ ಬರುತ್ತೆ. ಸೊ ಬಂದ ನಂತರ ನೀವು ಅದನ್ನ ಇಂಪೋರ್ಟ್ ಮಾಡ್ಕೊಳ್ಬೇಕು. ಸೊ ಇಂಪೋರ್ಟ್ ಮಾಡ್ಕೊಂಡ ನಂತರ ಜಸ್ಟ್ ಅದನ್ನ ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂತ ನೋಡಿ ನಿಮಗೆ ಅಲರ್ಟ್ ಮಿಷನ್ ಅಪ್ಡೇಟ್ ಬಂದಿದೆ. ಸಾರಿ ಫ್ರೆಂಡ್ಸ್, ಇದು ಡಿಸ್ಟರ್ಬೆನ್ಸ್ ಮಾಡುತ್ತೆ. ಸೊ ನೋಡಿ, ಈ ಥರ ಇರುತ್ತೆ. ಇಂಪೋರ್ಟ್ ಮಾಡ್ಕೊಂಡಿರ್ತೀರಲ್ಲ, ಸೊ ಈ ಥರ ಇರುತ್ತೆ. ಜಸ್ಟ್ ನೀವು ಅದನ್ನ ಗ್ರೂಪ್ ಆ್ಯಂಡ್ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಪ್ಲಸ್ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ನಿಮ್ಮ ಫೋಟೋ ಎಲ್ಲಿದೆ ನೋಡಿ, ಸೊ ಫೋಟೋಸ್ಗಳನ್ನ ಕಪಲ್ಸ್ ಫೋಟೋಸ್ಗಳನ್ನ ಈ ಥರ ಆ್ಯಡ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಇದನ್ನ ಸ್ವಲ್ಪ ಈ ಥರ ಕೆಳಗೆ ತೊಗೊಂಬಂದು ಈ ಥರ ಆ್ಯಡ್ ಮಾಡಿಕೊಂಡು ಸೊ ಇದನ್ನ ಈ ಥರ ಲೆಂತ್ನ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಬೇಕು. ನೋಡಿ ಯಾವ ಥರ ಆ್ಯಡ್ ಆಗಿರುತ್ತೆ ಅಂದರೆ ನೋಡಿ ಈ ಥರ ಆ್ಯಡ್ ಆಗಿರುತ್ತೆ. ಸೊ ನೀವು ನೆಕ್ಸ್ಟ್ ಗ್ರೂಪಿಗೆ ಬಂದು ಗ್ರೂಪಿನ ಮೆಸೇಜ್ ಬಂದು ಮತ್ತು ಅದೇ ಥರ ಇನ್ನೊಂದು ಫೋಟೋನ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ತೆಳಗೆ ಈ ಥರ ತೊಗೊಂಬಂದು ನೋಡಿ ಲೆಂತ್ನ ದೊಡ್ಡದು ಮಾಡ್ಕೊಳ್ಬೇಕು. ಸೊ ಮಾಡ್ಕೊಂತ ನೋಡಿ ಇದು ಕೂಡ ಆ್ಯಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದು ಮತ್ತೆ ಅದನ್ನ ನೆಕ್ಸ್ಟ್ ಕೀಪಿಂಗ್ ಬಂದು ಅದನ್ನ ಓಪನ್ ಮಾಡಿಕೊಂಡು ಮತ್ತೆ ಬೇರೆ ಫೋಟೋನ ಈ ಥರ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಆ್ಯಡ್ ಮಾಡ್ಕೊಂತಾರೆ ಜಸ್ಟ್ ನೀವು ಇದನ್ನ ಈ ಥರ ತೆಳಗೆ ತೊಗೊಂಬಂದು ಇದನ್ನ ಲೆಂತ್ನ ಇಲ್ಲಿವರೆಗೂ ಇಡಬೇಕು. ಸೊ ಈ ಥರ ಇಟ್ಟ ನಂತರ ಸೊ ಇನ್ನೊಂದು 2 ಇದ್ದಾವೆ. ಲಾಸ್ಟ್ ಒನ್ ಇದೆ. ಸೊ ಇದಕ್ಕೂ ಕೂಡ ಇದೇ ಥರ ಪ್ಲಸ್ ಕ್ಲಿಕ್ ಮಾಡಿಕೊಂಡು ಈ ಥರ ಫೋಟೋನ ಆ್ಯಡ್ ಮಾಡ್ಕೊಳ್ಬೇಕು. ಸೊ ನಿಮ್ಮ ಫೋಟೋ ಯಾವ ಇದೆ ನೋಡಿ, ಸೊ ಆ ಫೋಟೋನ ಆ್ಯಡ್ ಮಾಡಿಕೊಂಡು ಇದನ್ನು ಲೆಂತ ಈ ಥರ ದೊಡ್ಡ ಮಾಡ್ಕೊಳ್ಳಿ. ಸೊ ಮಾಡ್ಕೊತ ನೋಡಿ ಈ ಥರ ಆ್ಯಡ್ ಆಗಿರುತ್ತವೆ. ಸೊ ಆ್ಯಡ್ ಆದ ನಂತರ ನೀವು ಜಸ್ಟ್ ಏನು ಮಾಡ್ಬೇಕಂದ್ರೆ ಇವಾಗ ನೀವು ಏನು ಮಾಡಬೇಕಂದ್ರೆ ಜಸ್ಟು ನೀವು ಕ್ರೋಮ್ನ ಓಪನ್ ಮಾಡ್ಕೊಳ್ಬೇಕು. ಸೊ ಕ್ರೋಮ್ನ ಓಪನ್ ಮಾಡಿಕೊಂಡು ಇಲ್ಲಿ ಏನಂತ ಸರ್ಚ್ ಮಾಡ್ಬೇಕಂದ್ರೆ ನೀವು ಇವಾಗ ಸೊ ಅರವಿಂದ್ VK.in ಅಂತ ಸರ್ಚ್ ಮಾಡಬೇಕು. ಸೊ ಅದು ವೆಬ್ಸೈಟ್ ಬರುತ್ತೆ. ಸೊ ಆ ವೆಬ್ಸೈಟ್ ಬಂದ ನಂತರ ಇಲ್ಲಿ ನೀವು ಇಲ್ಲಿ ಲೆಫ್ಟಲ್ಲಿ ಕನ್ನಡದಲ್ಲಿ ಟೈಪ್ ಮಾಡಬೇಕು. ಸೊ ನಾನು ಕಾಪಿ ಮಾಡ್ಕೊಂಡಿದ್ದೀನಿ. ಸೊ ಅದನ್ನೇ ಟೈಪ್ ಮಾಡ್ತೀನಿ. ಇಲ್ಲಿ ಏನೇನು ಟೈಪ್ ಮಾಡ್ಬೇಕಂದ್ರೆ ಸೊ ನಿಮ್ಮ ಬಂಧುಗಳು ಹೆಸರಾಯಿತು, ಮತ್ತು ವಧುಗಳ ಹೆಸರಾಯಿತು, ಹಾಗೆ ವಿವಾಹ ಸ್ಥಳದ ಹೆಸರು, ಸೊ ವಿವಾಹ ಮುಹೂರ್ತ, ಸೊ ಇದನ್ನ ಈ ಥರ ಟೈಪ್ ಮಾಡ್ಕೊಳ್ಬೇಕು. ಸೊ ಮಾಡ್ಕೊಂಡ ನಂತರ ಇಲ್ಲಿ ರೈಟಲ್ಲಿ ಯೂನಿಕ್ ಕೊಟ್ಟು ASC ಅಂತ ಇದೆಯಲ್ಲ, ಸೊ ಅದ್ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಸೊ ಅದು ನೀವು ಇಲ್ಲಿ ಕನ್ನಡದಲ್ಲಿ ಟೈಪ್ ಮಾಡೋದು ಇಲ್ಲಿ ಯೂನಿಕ್ ಕೋಡಾಗಿ ನಿಮಗೆ ಕನ್ವರ್ಟ್ ಮಾಡಿಕೊಡುತ್ತೆ. ಸೊ ಆ ಕನ್ವರ್ಟ್ ಕೊಟ್ಟಂಥ ಯೂನಿಕ್ ಕೋಡನ್ನು ನೀವು ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿಕೊಂಡು ಈ ಥರ ಕಾಪಿ ಮಾಡ್ಕೊಳ್ಬೇಕು. ಸೊ ಕಾಪಿ ಮಾಡಿಕೊಂಡು ಇವಾಗ ಡೈರೆಕ್ಟಾಗಿ ಅಲರ್ಟ್ ಮಿಷನ್ ಬರಬೇಕು. ಸೊ ಬಂದ ನಂತರ ಸೊ ಪ್ಲಸ್ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅದನ್ನ ಇಲ್ಲಿ ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡಿದ ನಂತರ ಇಲ್ಲಿ ಸೊ ಈ ಥರ ಸೆಂಟರ್ ಬರೋಂಗೆ ಕ್ಲಿಕ್ ಮಾಡಿಕೊಂಡು ರೋಬರ್ಟ್ ರೆಗ್ಯುಲರಲ್ಲಿ ಸೊ ಕನ್ನಡ ಫಾಂಟು ಕೊಟ್ಟಿರ್ತೀನಿ. ಎಲ್ಲಿ ಕೊಟ್ಟಿರ್ತೀನಿ ಅಂದರೆ ನಿಮಗೆ ಕಲರ್ನ ರೆಡ್ ಇಟ್ಕೊಳ್ಳಿ. ಸೊ ಇಟ್ಕೊಂಡ ನಂತರ ಜಸ್ಟ್ ನಿಮಗೆ ಫೌಂಟ್ ಎಲ್ಲಿ ಕೊಟ್ಟಿರ್ತೀನಿ ಅಂದರೆ ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ, ಹೋಗಿ ಅಲ್ಲಿ ಜಾಯ್ನ್ ಆಗಿ ಹಾಗೆ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಈ ಥರ ಆ್ಯಡ್ ಮಾಡಿದ ನಂತರ ಮತ್ತೆ ನೀವು ಮತ್ತೆ ಬ್ಯಾಕ್ ಬರಬೇಕು. ಸೊ ಬಂದ ನಂತರ ಸೊ ಮತ್ತೆ ಇಲ್ಲಿ ಸ್ವಲ್ಪ ಉಳಿದಿರ್ತಿತ್ತಲ್ಲ ಆಮಂತ್ರಣ ಪತ್ರಿಕೆ ಅಂತ, ಸೊ ಅದನ್ನ ಕಾಪಿ ಮಾಡ್ಕೊಳ್ಬೇಕು. ಸೊ ಕಾಪಿ ಮಾಡ್ಕೊಂಡ ನಂತರ ಮತ್ತೆ ಬ್ಯಾಕ್ ಬಂದು ನೀವು ಮತ್ತೆ ಅದೇ ಲೇಯರ್ನ ಕಾಪಿ ಮಾಡಿಕೊಂಡು ಮತ್ತೆ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಪೇಸ್ಟ್ ಮಾಡ್ಕೊಂಡ ನಂತರ ಸೊ ಅದರಲ್ಲಿ ಇರೋ ಎಲ್ಲ ಇದನ್ನ ಲಿರಿಕ್ಸ್ನ ಡಿಲೀಟ್ ಮಾಡಿಕೊಂಡು ಮತ್ತೆ ಕಾಪಿ ಮಾಡಿಕೊಂಡ್ರು ಟೆಕ್ಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಕಲರಲ್ಲಿ ಹೋಗಿ ಇದನ್ನ ವೈಟ್ ಇಟ್ಕೊಳ್ಳಿ. ಸೊ ವೈಟ್ ಇಟ್ಕೊಳ್ಳಿ. ಸೊ ನಿಮ್ಗೆ ಇಷ್ಟವಾಗಿರೋದು ಯಾವುದೋ ಒಂದು ಕಲರ್ನ ಇಟ್ಕೊಳ್ಳಿ. ಸೊ ಇಟ್ಕೊಂಡು ಜಸ್ಟ್ ಈ ಥರ ಕೆಳಗೆ ತೊಗೊಂಬಂದು ಇದನ್ನ ಬಾರ್ಡರ್ ಆ್ಯಂಡ್ ಶಾಡೋಗೆ ಹೋಗಿ ಶಾಡೋನ ಆನ್ ಮಾಡ್ಕೊಳ್ಳಿ ಈ ಥರ. ಸೊ ಅದ್ರ ಫಸ್ಟ್ ಆ್ಯಡ್ ಮಾಡಿರ್ತಿಲ್ಲ, ಸೊ ಅದ್ರದ್ದು ಕೂಡ ಶಾಡೋನ ಆ್ಯಡ್ ಮಾಡ್ಕೊಳ್ಳಿ ಈ ಥರ. ಮಾಡ್ಕೊಂಡ ನಂತರ ಮತ್ತೆ ಇವಾಗ ಏನು ಮಾಡಬೇಕಂದ್ರೆ ಸೊ ಮತ್ತೆ ಬ್ಯಾಕ್ ಬರಬೇಕು. ಸೊ ಬಂದ ನಂತರ ಸೊ ನೀವು ವಧುಗಳ ಹೆಸರು ಬರೀಬೇಕು, ಯಾರಿಗೆ ಸೊ ಅವ್ರ ಹೆಸರು ಬರ್ಕೋಬೇಕು. ಅವ್ರ ಹೆಸರು ಗೊತ್ತಿಲ್ಲ, ಸೊ ಅದಕ್ಕೆ ಈ ಥರ ಆ್ಯಡ್ ಮಾಡ್ಕೊಂಡಿದ್ದೀನಿ ಯಾರು ಅಂತ. ಸೊ ಇದನ್ನ ಕಾಪಿ ಮಾಡಿಕೊಂಡು ಸೊ ಮತ್ತೆ ಬಂದು
ಸೊ ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇದನ್ನ ಇಲ್ಲಿ ಪೇಸ್ಟ್ ಮಾಡಿಕೊಂಡು ಸೊ ಕಲರಲ್ಲಿ ಹೋಗಿ ಯಾವುದಾದ್ರು ಒಂದು ಕಲರ್ನ ಚಾಯ್ಸ್ ಮಾಡಿಕೊಂಡು ಸೊ ಇದನ್ನ ಸೆಂಟರ್ ಬೋರ್ಡನ್ನು ಕ್ಲಿಕ್ ಮಾಡಿಕೊಂಡು ಸೊ ಫ್ರೆಂಡ್ಸ್ ರೋಬರ್ಟ್ ರೆಗ್ಯುಲರಲ್ಲಿ ಯಾವ ಫೌಂಟ್ನ ಚಾಯ್ಸ್ ಮಾಡಬೇಕಂದ್ರೆ ಸೊ ಈ ಫೌಂಟ್ನ ಚಾಯ್ಸ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಇದನ್ನ ಸ್ವಲ್ಪ ದೊಡ್ಡದು ಮಾಡಿಕೊಂಡು ಸೊ ಈ ಥರ ಲೆಫ್ಟಲ್ಲಿ ಈ ಥರ ಇಟ್ಕೊಳ್ಳಿ. ಸೊ ಇಟ್ಕೊಂಡ ನಂತರ ನೀವು ಮತ್ತೆ ಪ್ಲಸ್ ಕ್ಲಿಕ್ ಮಾಡ್ಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಒಂದು ಯಾವ್ದಾರು ಒಂದು ಒಳ್ಳೆಯ ಇಮೋಜಿನ ಆ್ಯಡ್ ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ನೀವು ಜಸ್ಟು ಇಲ್ಲಿ ಮೇಲೆ ಸೆಂಟರ್ ಬೋರ್ಡನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರಲ್ಲಿ ಇದನ್ನ ಈ ಥರ 0 ಇಟ್ಕೊಳ್ಳಿ. ಸೊ ಇಟ್ಕೊಂಡ ನಂತರ ಇಲ್ಲಿ ರೋಬರ್ಟ್ ರೆಗ್ಯುಲರಲ್ಲಿ ಸೊ ನಿಮಗೆ ಯಾವ ಫೌಂಟ್ ಕೊಟ್ಟಿರ್ತೀನಿ iOS 18 ಫೌಂಟ್ ಕೊಟ್ಟಿರ್ತೀನಿ. ಸೊ ಅದನ್ನ ಆ್ಯಡ್ ಮಾಡಿಕೊಂಡು ಸೈಜ್ನ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಸೊ ಇಲ್ಲಿ ಯಾರಿಗೆ ಅಂತ ಬರೆದಿರ್ತಿರಲ್ಲ ಸೊ ಅದನ್ನ ಸ್ವಲ್ಪ ಈ ಥರ ದೊಡ್ಡದು ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡ ನಂತರ ಈ ಇಮೋಜಿನ ಸೊ ಅದರಲ್ಲಿ ಸೆಂಟ್ರಲ್ಲಿ ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡ್ಕೊಂಡ್ರೆ ಸ್ವಲ್ಪ ಸೈಜ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೂಮೆಂಟ್ ಹೊತ್ತು. ಸೊ ಮಾಡ್ಕೊಂಡ ನಂತರ ನೀವು ಇವಾಗ ಏನು ಮಾಡಬೇಕಂದ್ರೆ ಮತ್ತೆ ಪ್ಲಸ್ ಕ್ರೋಮಿಗೆ ಹೋಗಬೇಕು. ಸೊ ಕ್ರೋಮಿಗೆ ಹೋದ ನಂತರ ವಿವಾಹ ಸ್ಥಳ ಅಂತಿದೆ. ಸೊ ಅದನ್ನ ಕಾಪಿ ಮಾಡ್ಕೊಳ್ಬೇಕು ಇವಾಗ ಈ ಥರ. ಸೊ ಕಾಪಿ ಮಾಡ್ಕೊಂಡ ನಂತರ ಮತ್ತೆ ಬ್ಯಾಕ್ ಬರಬೇಕು. ಸೊ ಬ್ಯಾಕ್ ನಂತರ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಅದನ್ನ ಪೇಸ್ಟ್ ಮಾಡಬೇಕು. ಸೊ ಪೇಸ್ಟ್ ಮಾಡಿದ ನಂತರ ಇಲ್ಲಿ ರೋಬರ್ಟ್ ರೆಗ್ಯುಲರಲ್ಲಿ ಫೌಂಟ್ನ ಚಾಯ್ಸ್ ಮಾಡ್ಕೊಳ್ಬೇಕು. ಸೊ ಕಲರ್ನ ವೈಟ್ ಇಟ್ಕೊಳ್ಬೇಕು. ಸೊ ಇಟ್ಕೊಂಡ ನಂತರ ಸೆಂಟರ್ ಬೋರ್ಡ್ ಕ್ಲಿಕ್ ಮಾಡಿಕೊಂಡು ಸೊ ನೀವು ಇವಾಗ ಬೋರ್ಡರ್ ಆ್ಯಂಡ್ ಶಾಡೋ ಹೋಗಿ ಶಾಡೋನ ಆನ್ ಮಾಡ್ಕೊಳ್ಳಿ. ಸೊ ಆನ್ ಮಾಡ್ಕೊಂಡ ನಂತರ ಇಲ್ಲಿ ವಿವಾಹ ಸ್ಥಳ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಸೊ ಸೈಜ್ನ ಸ್ವಲ್ಪ ಚಿಕ್ಕದಿಟ್ಕೊಳ್ಳಿ. ಸೊ ಈ ಥರ ಇಷ್ಟು ಇಟ್ಕೊಂಡ ನಂತರ ಜಸ್ಟೇ ಮತ್ತೆ ಬ್ಯಾಕ್ ಬರಬೇಕು. ಸೊ ಇಲ್ಲಿ ವಿವಾಹ ಸ್ಥಳ ಏನಂತಿದೆ ಅನ್ನಿಸು ಅದರ ತೆಳಗಿಂದು ಈ ಥರ ಕಾಪಿ ಮಾಡ್ಕೊಳ್ಳಿ. ಸೊ ಮತ್ತೆ ಕಾಪಿ ಮಾಡಿಕೊಂಡು ನೀವು ಮತ್ತೆ ಬ್ಯಾಕ್ ಬರಬೇಕು. ಈ ಥರ ಅಲೈಟ್ ಮಷೀನಿಗೆ ಬಂದು ಮತ್ತೆ ಪ್ಲಸ್ ಕ್ಲಿಕ್ ಮಾಡ್ಕೊಂಡು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅದನ್ನ ಇಲ್ಲಿ ಪೇಸ್ಟ್ ಮಾಡಿಕೊಂಡು ಸೊ ಕಲರ್ನ ಯಾವುದಾದ್ರು ಒಂದು ಕಲರ್ನ ಚಾಯ್ಸ್ ಮಾಡ್ಕೊಳ್ಳಿ. ಚಾಯ್ಸ್ ಮಾಡ್ಕೊಂಡ ನಂತರ ಸೊ ಇಲ್ಲಿ ಸೆಂಟರ್ ಬಂದು ಕ್ಲಿಕ್ ಮಾಡಿಕೊಂಡು ರೋಬರ್ಟ್ ರೆಗ್ಯುಲರಲ್ಲಿ ಯಾವುದಾದ್ರು ಒಂದು ಪಾಯಿಂಟ್ನ ಚಾಯ್ಸ್ ಮಾಡಿಕೊಂಡು ಕನ್ನಡದು ಸೊ ಈ ಥರ ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳಿ. ಸೊ ಚಿಕ್ಕದು ಮಾಡ್ಕೊಂಡ ನಂತರ ಇದಕ್ಕೆ ಬಾರ್ಡರ್ ಆ್ಯಂಡ್ ಶಾಡೋ ಹೋಗಿ ಶಾಡೋನ ಆನ್ ಮಾಡ್ಕೊಳ್ಳಿ. ಸೊ ಆನ್ ಮಾಡ್ಕೊಂಡ ನಂತರ ಇದಕ್ಕೆ ಮೌಂಟ್ನ ಹೋಗಿ ಸೈಜ್ನ ಕಮ್ಮಿ ಮಾಡಿಕೊಂಡು ಸೊ ಆ ವಿವಾಹ ಸ್ಥಳ ಎಲ್ಲಿದೆ ನೋಡಿ ಸೊ ಅದರ ತೆಳಗೆ ಈ ಥರ ಆ್ಯಡ್ ಮಾಡ್ಕೊಳ್ಬೇಕು ನೋಡಿ. ಈ ಥರ ಆ್ಯಡ್ ಮಾಡಿಕೊಂಡು ಸೊ ಕಲರ್ನ ಬೇರೆ ಇಟ್ಕೊಳ್ಳಿ ನಿಮ್ಗೆ ಬೇಕಾಗಿರೋದು. ಯಾವುದು ಚೆನ್ನಾಗಿ ಕಾಣ್ತಿಲ್ಲ. ಸೊ ಈ ಥರ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಮಾಡ್ಕೊಂಡಂತ ನೀವು ಮತ್ತೇನು ಮಾಡ್ಬೇಕಂದ್ರೆ ಇವಾಗ ಮತ್ತೆ ಕ್ರೋಮ್ಗೆ ಹೋಗಿ ಸೊ ವಿವಾಹ ಮುಹೂರ್ತ ಸೊ ಇದನ್ನ ಕಾಪಿ ಮಾಡಿಕೊಂಡು ಮತ್ತೆ ಅಲ್ಲಿ ಹೋಗಿ ಅಲೈಟ್ ಮಷೀನ್ಗೆ ಹೋಗಿ ಸೊ ವಿವಾಹ ಸ್ಥಳ ಅಂತಿದೆಯಲ್ಲ ಸೊ ಅದನ್ನ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಪೇಸ್ಟ್ ಮಾಡ್ಕೊಂಡ ನಂತರ ಇದನ್ನ ಈ ಥರ ಕೆಳಗೆ ತೊಗೊಂಬನ್ನಿ. ಸೊ ಕೆಳಗೆ ತೊಗೊಂಬಂದು ಇದನ್ನ ಟೆಕ್ಸ್ಟ್ನ ತೆಗೆದು ಈ ಟೆಕ್ಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಬಂದಿರ್ತೀರಲ್ಲ ಸೊ ಅದನ್ನ ಆ್ಯಡ್ ಮಾಡಿಕೊಂಡು ಈ ಥರ ಆ್ಯಡ್ ಮಾಡ್ಕೊಳ್ಳಿ. ಸೊ ಆ್ಯಡ್ ಮಾಡಿದ ನಂತರ ಇವಾಗ ಮತ್ತೆ ಕ್ರೋಮ್ಗೆ ಹೋಗಿ ಸೊ ಇಲ್ಲಿ ದಿನಾಂಕ ಅಂತ ಇದೆಯಲ್ಲ ಸೊ ಇದನ್ನ ಕಾಪಿ ಮಾಡ್ಕೊಳ್ಬೇಕು ಈ ಥರ. ಸೊ ಕಾಪಿ ಮಾಡ್ಕೊಂಡ ನಂತರ ಬಂದು ಇಲ್ಲಿ ಸೊ ಅಲ್ಲಿ ಬರ್ದಿರ್ತಿರಲ್ಲ ವಿವಾಹ ಸ್ಥಳ ಸೊ ಅದನ್ನ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಬೇಕು. ಸೊ ಪೇಸ್ಟ್ ಮಾಡ್ಕೊಂಡ ನಂತರ ಇದರಲ್ಲಿರೋ ಎಲ್ಲದನ್ನು ಟೆಕ್ಸ್ಟ್ನ ತೆಗೆದು ಸೊ ಇದನ್ನ ಕಾಪಿ ಮಾಡ್ಕೊಂಡು ಬಂದಿರ್ತಿರಲ್ಲ ಸೊ ಅದನ್ನ ಟೆಕ್ಸ್ಟ್ನ ಆ್ಯಡ್ ಮಾಡ್ಕೊಂಡು ಇಲ್ಲಿ ಈ ಥರ ಆ್ಯಡ್ ಮಾಡಬೇಕು ನೋಡಿ. ನಿಮ್ಮದು ಈ ಥರ ಆ್ಯಡ್ ಮಾಡಿದ ನಂತರ ಅಷ್ಟು ಟೆಕ್ಸ್ಟ್ನ ಕಾಪಿ ಸೆಲೆಕ್ಟ್ ಮಾಡಿಕೊಂಡು ನೋಡಿ. ಸೊ ವಿಡಿಯೋಲಿ ಅಂತ ಎಲ್ಲಿವರೆಗೂ ನೋಡಿ ಸೊ ಅಲ್ಲಿವರೆಗೂ ಈ ಥರ ಡ್ರ್ಯಾಗ್ ಮಾಡ್ಕೊಳ್ಳಿ ನೋಡಿ ಯಾವ ಥರ ಆ್ಯಡ್ ಆಗಿರುತ್ತೆ ಅಂದರೆ ಸೊ ಈ ಥರ ಆ್ಯಡ್ ಆಗಿರುತ್ತೆ. ಸೊ ಇದು ಇಷ್ಟೇ ಫ್ರೆಂಡ್ಸ್ ನೋಡಿ, ಒಳ್ಳೆ ಯೂನಿಕ್ ಆಗಿರೋ ಮದುವೆ ವಿಡಿಯೋನ ಕೂಡ ನೀವು ಕೂಡ ರೆಡಿ ಮಾಡ್ಬೋದು. ಸೊ ಐ ಹೋಪ್ ವಿಡಿಯೋ ಇಷ್ಟವಾಗಿದೆ ಅನ್ಕೋತೀನಿ. ಸೊ ಇಷ್ಟವಾಗಿದ್ದರೆ ಸೊ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ ಅಂತ ಹೇಳಿ ವಿಡಿಯೋನ ಎಂಡ್ ಮಾಡ್ತೀನಿ.